ಸರ್ ಮಸಾಲೆ ದೋಸೆ ಟೇಸ್ಟ್ ಹೇಗೆ ಅನಿಸಿದೆ ಸರ್? ಸೂಪರ್ ಆಗಿದೆ. ಮಿಲೆಟ್ ಮಸಾಲೆ ದೋಸೆ ಸೂಪರ್ ಆಗಿದೆ. ಕ್ವಾಂಟಿಟಿನೇ ಚೆನ್ನಾಗಿದೆ, ಕ್ವಾಲಿಟಿನೇ ಚೆನ್ನಾಗಿದೆ, ರೇಟ್ ಭಾಳ ಕಡಿಮೆ, ತುಂಬ ಚೆನ್ನಾಗಿದೆ. ಸರ್ ಬಿಸಿಬೇಳೆ ಬಾತ್ ಟೇಸ್ಟ್ ಹೇಗೆ ಅನಿಸುತ್ತೆ ಸರ್? ಇಲ್ಲಿ ಪ್ರೈಸ್ ಆಗಿರಲಿ ಮತ್ತೊಂದು ಕ್ವಾಂಟಿಟಿ ಆಗಿರಲಿ, ಸೊ ಹೇಗೆ ಅನಿಸ್ತೈತೆ ನಿಮಗೆ? ಪ್ರೈಸ್ ಪರವಾಗಿಲ್ಲ, ರೀಸನೇಬಲ್ ಇದೆ, ಟೇಸ್ಟ್ ಚೆನ್ನಾಗಿದೆ. ಪೊಂಗಲ್ ಹೇಗೆ ಅನಿಸ್ತೈತೆ ಟೇಸ್ಟು? ಇಲ್ಲಿ ಪ್ರೈಸ್ ಆಗಿರಲಿ ಮತ್ತೊಂದು ಕ್ವಾಂಟಿಟಿ ಎಲ್ಲ ಮ್ಯಾಮ್, ಇದು ನಿಮ್ಮ ಮಿಲೆಟ್ಸ್ ಬಗ್ಗೆ ಏನೇನು ಅಂಗಡಿಗಳು ಸಿಗುತ್ತೆ ಅದ್ರ ಬಗ್ಗೆ ಒಂದು ಮಾಹಿತಿ ಹೇಳಿ ಮ್ಯಾಮ್. ನಮ್ಮಲ್ಲೆಲ್ಲ ಸಿರಿಧಾನ್ಯಗಳು ಸಿಗುತ್ತೆ. ಇಲ್ಲಿದೆ ನೋಡಿ, ಇಲ್ಲಿಂದ ಇದೆ ಸಿರಿಧಾನ್ಯಗಳು. ಆಮೇಲೆ ಸ್ಪೈಸಸ್ ಸಿಗುತ್ತೆ, ಸಿರಿಧಾನ್ಯಗಳ ಹಿಟ್ಟಿದೆ, ಆಮೇಲೆ ಅದು ನೂಡಲ್ಸ್ ಇದೆ, ಪಾಸ್ತಾ ಇದೆ, ಅದ್ರ ಜೊತೆಗೆ ಅನ್ಪಾಲಿಶ್ಡ್ ತೊಗರಿಬೇಳೆ ಇದೆ, ದಾಲ್ಗಳಿದೆ, ಅಕ್ಕಿ ಇದೆ, ರಾಜಮುಡಿ ಅಕ್ಕಿ, ಇದೆಲ್ಲ ಆರ್ಗ್ಯಾನಿಕ್ಕೇ ಇರೋದ್ರಿಂದ ಅದೇ ಒಂದು ಆರೋಗ್ಯಕರವಾಗಿರಲಿ ಅಂತ. ಎಣ್ಣೆ ಕೂಡ ಎಲ್ಲ ಗಾಣದ ಎಣ್ಣೆಗಳೇ, ತುಪ್ಪನೂ ಅಷ್ಟೇ. ಅಲ್ಲಿ ನೋಡಿ ಎಲ್ಲ ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಇದೆ ಅಲ್ಲಿ. ಸಿರಿಧಾನ್ಯಗಳಲ್ಲಿ ಪಾಸಿಟಿವ್, ನ್ಯೂಟ್ರಲ್, ನೆಗೆಟಿವ್ ಅಂತ ಇರುತ್ತೆ. ಅದನ್ನ ನೋಡಿಕೊಂಡು ಫೈಬರ್ ಜಾಸ್ತಿ ಇರುತ್ತೆ ಅನ್ನಕ್ಕಿಂತ ಜಾಸ್ತಿ, ಅದಕ್ಕೋಸ್ಕರ ಆರೋಗ್ಯಕರವಾಗಿರಲಿ ಅಂತ ಹೇಳ್ತಾರೆ. ಥ್ಯಾಂಕ್ ಯು. ಮಧುರಾಮೃತ ಮಿಲೆಟ್ಸ್ ನಮ್ಮಲ್ಲಿ ಏನು ಸ್ಪೆಷಲ್ ಅಂದರೆ ಎಲ್ಲ ಸಿರಿಧಾನ್ಯಗಳು, ಮಿಲೆಟ್ಸ್ನೇ ಜಾಸ್ತಿ ಇರೋದು. ಮಿಲೆಟ್ಸ್ ದೋಸೆ, ಮಿಲೆಟ್ಸ್ ಇಡ್ಲಿ, ಮಿಲೆಟ್ಸ್ ಖಾರ ಬಾತ್, ಮಿಲೆಟ್ಸ್ ಪೊಂಗಲ್, ಮತ್ತು ನಮ್ಮ ರಾಗಿ ಮುದ್ದೆ ಸಿಗುತ್ತೆ, ಮಿಲೆಟ್ಸ್ ನವಣೆ ಅದು ಅಕ್ಕಿ ಚಟ್ನಿ. ಬೆಳಗ್ಗೆ ಎಷ್ಟು ಗಂಟೆಯಿಂದ ಓಪನ್ ಆಗುತ್ತೆ ಸರ್? ಬೆಳಗ್ಗೆ 7 ಗಂಟೆಯಿಂದ ಓಪನ್, ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 9 ಗಂಟೆ. ಸೊ ಬೆಳಗ್ಗೆ ಏನೇನು ಸಿಗ್ಬೋದು? ಬೆಳಗ್ಗೆ ಮಿಲೆಟ್ಸ್ ಪೊಂಗಲ್, ಮಿಲೆಟ್ಸ್ ಖಾರ ಬಾತ್, ಮಿಲೆಟ್ಸ್ ಕೇಸರಿ ಬಾತ್, ಮತ್ತು ಬಿಸಿಬೇಳೆ ಬಾತು. ಮಧ್ಯಾಹ್ನ ಇಡ್ಲಿ, ಮಿಲೆಟ್ ಇಡ್ಲಿ, ರಾಗಿ ಇಡ್ಲಿ, ಮಾಮೂಲು ಅಕ್ಕಿ ಇಡ್ಲಿ. ಮಧ್ಯಾಹ್ನ ಏನು ಸಿಗುತ್ತೆ ಸರ್? ಮಧ್ಯಾಹ್ನ ಕೂಡ ರಾಗಿ ಮುದ್ದೆ, ಮಿಲೆಟ್ಸ್ದು ರೈಸು, ಒಂಥರ ಮಿಲೆಟ್ಸ್ ರೈಸು, ಅದ್ರ ಜೊತೆ ಸಾಂಬಾರು. ಪ್ರೈಸು ಯಾವಾಗ ಶುರು ಆಗುತ್ತೆ ಸರ್? ಪ್ರೈಸ್ ರೇಂಜ್ ಎಲ್ಲ ಇಡ್ಲಿ ಬಂದ್ಬಿಟ್ಟು 15 ರುಪೀಸ್ ಇಂದ, ದೋಸೆ ಎಲ್ಲ ಒಂದು 45 ರುಪೀಸ್ ಇಂದ ಬರುತ್ತೆ. ರೈಸ್ ಬಾತ್ ಎಲ್ಲ 45 ರುಪೀಸ್. ನಮ್ಮಲ್ಲಿ ರಾಜಮುಡಿ ಮೊಸರನ್ನ ಮಾಡ್ತೀವಿ, ಸಾಕಾಗಿ. ಸ್ಪೆಷಲ್ ಏನು ಸರ್ ನಿಮ್ಮ ಹೋಟೆಲಲ್ಲಿ? ಮಿಲೆಟ್ಸ್ ಎಲ್ಲ ಮಿಲೆಟ್ಸಿಂದನೇ ಮಾಡೋದು, ಸೊ ಡಿಫ್ರೆಂಟ್ ಟೇಸ್ಟ್ ಆಗಿದೆ. ಓಕೆ ಸರ್, ಥ್ಯಾಂಕ್ ಯು ಸರ್, ಆಲ್ ದ ಬೆಸ್ಟ್. ಸರ್ ನಿಮ್ಮ ಹೋಟೆಲ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಹೇಳಿ ಸರ್. ಅದೇ ಇದು ಮಧುರಾಮೃತ ಮಿಲೆಟ್ಸ್ ಅಂತೇಳಿ ನಮಗೆ ಒಂದು 2 ವರ್ಷದಿಂದ ಒಂದು ಹೋಟೆಲ್ ಮಾಡಿ ಜನಕ್ಕೆ ಒಂದು ಹೆಲ್ತ್ ಕಾನ್ಷಿಯಸ್ಸು, ಒಂದು ಇದ್ರ ಬಗ್ಗೆ ಮಿಲೆಟ್ಸ್ ಬಗ್ಗೆ ಎಲ್ಲ ಅವೇರ್ನೆಸ್ ಕೊಡಬೇಕು ಅಂತ ಒಂದು ಭಾಳ ಆಸೆ ಇತ್ತು. ಒಂದು 2 ವರ್ಷ ಸ್ವಲ್ಪ ನಾವು ಎಲ್ಲ ಟ್ರಯಲೆಲ್ಲ ಮಾಡಿ ಅದ್ರ ಬೆನಿಫಿಟ್ಸ್ ಏನು, ಅದ್ರ ನ್ಯೂಟ್ರಿಟಿವ್ ವ್ಯಾಲ್ಯೂಸ್ ಏನು ಅಂತೆಲ್ಲ ತಿಳ್ಕೊಂಡು ಅದಾದ ಮೇಲೆ ನಾವು ಮನೆಯಲ್ಲೇ ಮಾಡಿ ನಾವು ಸ್ವಲ್ಪ ಸ್ಯಾಂಪಲ್ಸ್ ಎಲ್ಲ ಮಾಡಿ ಟ್ರೈ ಎಲ್ಲ ಮಾಡಿ ಮಾಡಿದ್ಮೇಲೆ ಇದಕ್ಕೆ ಜನಕ್ಕೆ ಒಂದು ಒಳ್ಳೆಯ ಆರೋಗ್ಯಕ್ಕೆ ಅದರ ಸಂಬಂಧಪಟ್ಟಂಥ ತಿನಿಸುಗಳನ್ನ ಕೊಡಬೇಕು ಅಂತ ಈ ಹೋಟೆಲ್ ಮಾಡೋ ಉದ್ದೇಶ. ಇದು ಪ್ರತಿಯೊಂದು ಸಿರಿಧಾನ್ಯ ಒಂದೊಂದು ಆರ್ಗಾನಿಕ್ ಭಾರಿ ಒಳ್ಳೆಯದು. ಅದನ್ನು ಹೋಟ್ಲಿಗೆ ಮಾತ್ರ ಅದನ್ನು ಸಂಬಂಧಪಟ್ಟು ಅದರದ್ದು ಏನೇನು ಬೆನಿಫಿಟ್ಸ್ ಅಂತ ನೀವು ತಿಳ್ಕೊಳ್ಬೋದು. ನಮ್ಮ ಅಂಗಡಿ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 9:30 ಗಂಟೆ ಹೋಟೆಲ್ ಓಪನ್ ಇರುತ್ತೆ. ನೀವು ಯಾವಾಗ ಬಂದರೂ ಇರುತ್ತೆ. ಮಧ್ಯಾಹ್ನ ಊಟ ಇರುತ್ತೆ, ಮಧ್ಯಾಹ್ನ ಮುದ್ದೆ, ಅನ್ನ, ಮಿಲೆಟ್ ರೈಸು, ಆಮೇಲೆ ಶೇಂಗಾ ಸಾರು, ಎಲ್ಲ ವಿಧವಾದ ಆರೋಗ್ಯಕರವಾದ ಒಂದು ಆಹಾರವನ್ನು ಕೊಡಬೇಕು ಅಂತ ಮಾಡ್ತಾರೆ. ಬೆಳಿಗ್ಗೆ ಏನೇನು ಸಿಗುತ್ತೆ ಸರ್? ಬೆಳಗ್ಗೆ ನೀವು ಬಂದರೆ ಮಿಲೆಟ್ ದೋಸೆ, ಮಿಲೆಟ್ ಇಡ್ಲಿ, ಮಿಲೆಟ್ ಪೊಂಗಲ್ಲು, ಮಿಲೆಟ್ ಬೇಳೆಬಾತು, ದೋಸೆ, ಇಡ್ಲಿ, ರಾಗಿ ಇಡ್ಲಿ ಎಲ್ಲ ಒಂಥರ ಹೆಲ್ತು. ಜೊತೆಯಲ್ಲಿ ನಾವು ಅಕ್ಕಿದು ಮಾಡಿದ್ದೀವಿ, ಅದು ಕೂಡ ಯಾಕೆಂದರೆ ಜನ ಬಂದವರಿಗೆ ಅವ್ರದ್ದೇ ಆದಂಥ ಒಂದು ರುಚಿ ಇರುತ್ತೆ, ಅದು ಕೊಡಬೇಕು ಅಂತ ಮಾಡಿದ್ದೀವಿ. ಮಧ್ಯಾಹ್ನ ಊಟ ಟೈಮಿಂಗ್ಸ್ 12 ಗಂಟೆ 12:30 3:30 ತನಕ. ಓಕೆ ಸರ್, ಥ್ಯಾಂಕ್ ಯು ಸರ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು.